टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಹಿಳೆ ಬಳಿ ಹಣ ಪೀಕಿದ್ದಂತ ಪಿಐಗೆ ಮಹಿಳಾ ಠಾಣೆಗೆ ಪೋಸ್ಟಿಂಗ್ ಆಗಿದೆ. ಮುಖ್ಯಮಂತ್ರಿ ಪದಕವನ್ನ ಪಡೆದಿದ್ದಂತ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಇವರು ಮಂಗಳೂರಿನ ಉಳ್ಳಾಲ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಬಾಲಕೃಷ್ಣ ಕೋಟೆಗಾರು ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಕಡ್ಡಾಯ ರಜೆ ಇತ್ತು. ಬ್ಯಾಂಕ್ನವರ ಬಳಿ ಬೇಡಿಕೆಯ ಹಿನ್ನೆಲೆ ಕಡ್ಡಾಯ ರಜಾ ಕೊಡಲಾಗಿತ್ತು. ಈ ಹಿಂದೆ ಬೆಳ್ತಂಗಡಿಯ ಮೀನಾಕ್ಷಿ ಬಳಿ 3 ಲಕ್ಷ ಹಣ ವಸೂಲಿ ಮಾಡಿದ್ರು. ಈ ವಿಚಾರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿರ್ತಾರೆ ಮೀನಾಕ್ಷಿ. ಆದರೂ ಮಂಗಳೂರು ಮಹಿಳಾ ಠಾಣೆಗೆ ಬಾಲಕೃಷ್ಣಗೆ ಪೋಸ್ಟಿಂಗ್ ಆಗುತ್ತೆ. ಸದ್ಯ ಮಹಿಳಾ ಠಾಣೆಯ ಹೆಡ್ ಆಗಿರುವಂತ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಮಂಗಳೂರು ಮಹಿಳಾ ಠಾಣೆಯ ಹೆಡ್ ಆಗಿ ಇದೀಗ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇವ್ರ ಮೇಲೆ ಆರೋಪ ಕೂಡ ಕೇಳಿಬಂದಿತ್ತು. ಈ ಆರೋಪಿಗಳಿಂದಲೇ ಹಣ ತಗೊಂಡಿದ್ದಾರೆ ಅನ್ನೋದು. ಅದನ್ನ ಆರೋಪಿಯ ತಾಯಿ ಕಂಪ್ಲೇಂಟ್ ಕೂಡ ಮಾಡಿದ್ರು. ಹೀಗೆ ಮಾಡಿದ್ದಾರೆ ಇವರು, ಹಣ ಕೇಳಿದ್ದಾರೆ, ಸುಮಾರೇನು 3 ಲಕ್ಷ ಅಂತೆ, 3 ಲಕ್ಷ ರೂಪಾಯಿನೋ ಕೇಳಿದ್ರಂತೆ. ಅದಾದ ನಂತರ ಮತ್ತೂ ಹಣ ಬೇಕು ಅಂತ ಪೀಡಿಸಿದ್ರಂತೆ. ಸೊ ಹಾಗಾಗಿ ಅವ್ರು ಹೋಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಮ್ಮ ಹತ್ರ ಹಣ ಕೇಳಿದ್ದಾರೆ ಅನ್ನೋದಾಗಿ. ಇಷ್ಟೆಲ್ಲ ಆದ್ಮೇಲೆ ಇವ್ರು ನೋಡಿ ಇವಾಗ ಟ್ರಾನ್ಸ್ಫರ್ ಆಗಿರೋದು. ಆರೋಪಿಗಳಿಂದನೇ ಹಣ ಪೀಕಿದ್ರ ಇನ್ಸ್ಪೆಕ್ಟರ್ ಅನ್ನುವಂತ ಪ್ರಶ್ನೆ ಇದೆ. ಮಂಗಳೂರಿನ ಉಳ್ಳಾಲ ಠಾಣೆ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಈ ಆರೋಪ ಕೇಳಿ ಬರ್ತಾ ಇದೆ. ಉಳ್ಳಾಲ ಠಾಣೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧವಾಗಿ ಆರೋಪ ಇದೆ. ಕಳ್ಳತನ ಕೇಸ್ನಲ್ಲಿ ಏನಾಗಿತ್ತು ಅಂತ ಹೇಳ್ತೀವಿ, ಯಾವ ರೀತಿಯಾಗಿ ಇವ್ರ ಮೇಲೆ ಆರೋಪ ಬಂತು ಅಂತ. ಕಳ್ಳತನ ಕೇಸ್ನಲ್ಲಿ 5 ಆರೋಪಿಗಳನ್ನ ಬಂಧಿಸಿರ್ತಾರೆ. ಇನ್ನು ಆರೋಪದಿಂದ ಮುಕ್ತಗೊಳಿಸುವುದಕ್ಕೆ ಹಣ ಬೇಕು ಅಂತ ಹಣ ವಸೂಲಿ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. 5 ಆರೋಪಿಗಳ ಮನೆಯವರಿಂದ ಹಣ ವಸೂಲಿ ಮಾಡಿದ್ದಾರೆ ಇವರು. ಮೀನಾಕ್ಷಿ ಎಂಬ ಮಹಿಳೆಯ ಮಗ ಕೂಡ ಈ ಒಂದು ಆರೋಪದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಅವರು ತಪ್ಪಿತಸ್ಥರು ಅನ್ನೋದಾಗಿರ್ತಾರೆ. ಅವರನ್ನ ಆ ಆರೋಪದಿಂದ ಮುಕ್ತ ಮಾಡಬೇಕು ಅಂತ ಹೇಳಿದ್ರೆ ಹಣ ಕೊಡಿ ಅಂತ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಮೀನಾಕ್ಷಿ ಅವರನ್ನ ಕೇಳಿರ್ತಾರೆ. ಆರೋಪಿಗಳ ಬಳಿ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಹಣ ವಸೂಲಿ ಮಾಡಿರುವಂತ ಕೇಸ್ ಇದೆ. ಸಿಎಂ ಪದಕ ಪುರಸ್ಕೃತ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾರೆ ಅಂತ ಮಂಗಳೂರಿನಲ್ಲಿ ಟಿವಿ9ಗೆ ಆರೋಪಿಯ ತಾಯಿ ಮೀನಾಕ್ಷಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಷ್ಟಪಟ್ಟು ಹಣ ಒಟ್ಟುಗೂಡಿಸಿ ನಾವು ಕೊಟ್ಟಿದ್ವಿ, ನನ್ನ ಮಗಳ ಚಿನ್ನಾಭರಣ ಅಡ ಇಟ್ಟು ಪಿಐಗೆ ಹಣ ಕೊಟ್ಟಿದ್ದೀನಿ ಅಂತ ಮಹಿಳೆ ದೂರಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅವರನ್ನು ಭೇಟಿ ಆದೆ ಒಳಗೆ ಹೋಗಿ. ಅವರು ಹೇಳಿದರು, ಇವತ್ತು ಸಂಜೆ ಆಯ್ತಮ್ಮ, ನಾಳೆ ಬಾ, ನಾಳೆ ಮಾತಾಡುವ ಅಂತ ಹೇಳಿದ್ದಾರೆ. ನಾನು 28ನೇ ತಾರೀಕಿಗೆ ಅವರಿಗೆ ಮಾತಾಡಲಿಕ್ಕೆ ಸಿಕ್ಕಿದ್ದೇನೆ. ಅವರು ಹೇಳಿದರು, ಮುಗಿಸುವ, ಚಿನ್ನ ಎಲ್ಲೆಲ್ಲಿದೆ ಅಂತ ಮಕ್ಕಳು ಬಾಯಿ ಬಿಟ್ಟಿದ್ದಾರೆ, ನೀವೊಂದು 3 ಲಕ್ಷ ತಂದು ಕೊಡಿ, ನನಗೆ ರಿಕವರಿ ಅವರಿಗೆ ನಾನು ದುಡ್ಡು ಕೊಟ್ಟು ಚಿನ್ನ ತರ್ತೇನೆ, ಮಕ್ಕಳನ್ನು ಸಂಜೆಗೆ ಬಿಡ್ತೇನೆ ಅಂತ ಹೇಳಿದರು. ನನಗೆ 28ಕ್ಕೆ ದುಡ್ಡು ಒದಗಿಸಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಬರುವಾಗ 6 ಗಂಟೆ ಆಯಿತು. 29 ಸಾಧ್ಯ ಆಗಲಿಲ್ಲ ಅಂದರೆ ಆಲೋಚನೆ ಮಾಡಬೇಕಿತ್ತು 3 ಲಕ್ಷ ದುಡ್ಡು ಕೊಡೋದು ಅಂತ ಹೇಳಿದರೆ. ನಾನು ಮತ್ತೆ ಏನು ಮಾಡಿದೆ, ಅಂದರೆ ಮಕ್ಕಳ ಕೈಯಿಂದ ಅವರು ಫೋನ್ ಮಾಡಿಸ್ತಾನೇ ಇದ್ದರು, ದುಡ್ಡು ತನ್ನಿ ಅಂತ ನನ್ನ ಮಗನ ಕೈಗೆ ಫೋನ್ ಕೊಟ್ಟು ಕೂಡ ಮಾಡಿಸ್ತಾನೇ ಇದ್ದರು. ನಾನು 3 ಲಕ್ಷ ಮಾಡೋದಂದರೆ ಸುಲಭ ಅಲ್ಲಲ್ಲ. ಮತ್ತು ನಾನು 1ನೇ ತಾರೀಕಿಗೆ ಮಗಳು ಮನೆಯಲ್ಲಿದ್ದಳು, ಹೆರಿಗೆಗೆ ಬಂದವಳು. ಅವಳದ್ದು ಚಿನ್ನ ಇಟ್ಟು, ಅಂದರೆ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೇನೆ, ನನ್ನಲ್ಲಿ ದುಡ್ಡು ಇಲ್ಲ ಸರ್, ಮಗಳ ಚಿನ್ನ ಇಟ್ಟು ತರಬೇಕು, ಇದು ಆದಿತ್ಯವಾರ ಆಗುವುದೇ ಇಲ್ಲ, ಸೋಮವಾರ ಬೆಳಿಗ್ಗೆ ತರ್ತೇನೆ ಅಂತ ಹೇಳಿದ್ದೆ. ಸೋಮವಾರ ಮನಪುರಂಗೆ ಮಗಳ ಚಿನ್ನ ಇಟ್ಟು, ಅದು ಕ್ಯಾಶ್ ಸಿಗಬೇಕಿದ್ರೆ ಅವರು ಕ್ಯಾಶ್ ಕೊಡಲಿಲ್ಲ, ಸ್ಟೇಟ್ ಬ್ಯಾಂಕಿಗೆ ಹಾಕಿದರು. ಸ್ಟೇಟ್ ಬ್ಯಾಂಕಿಂದ ನಾನು ಡ್ರಾ ಮಾಡಿಕೊಂಡು ಸಾಧಾರಣ ಒಂದು 12 ಗಂಟೆಗೆ ಉಳ್ಳಾಲಕ್ಕೆ ಮುಟ್ಟಿದ್ದೇನೆ. ಹೋಗುವಾಗ ಮಗನ ಫ್ರೆಂಡು ಒಬ್ಬ ರಾಜಿಕ್ ಮತ್ತು ಲಿಖಿತ್ ಇಬ್ಬರನ್ನು ಕರ್ಕೊಂಡು ಬರಲಿಕ್ಕೆ ನನ್ನ ಮಗ ಕೂಡ ಹೇಳಿದ್ದಾನೆ, ಯಾರನ್ನಾದರೂ ಕರ್ಕೊಂಡು ಬನ್ನಿ ಅಮ್ಮ ಅಂತೇಳಿ. ನಾನು ದುಡ್ಡು ಹಿಡ್ಕೊಂಡು ಅಲ್ಲಿಗೆ ಹೋದ ತಕ್ಷಣ ನನ್ನ ಮಗನನ್ನು ಕೈಗೆ ಬೇಡಿ ಹಾಕಿ ಕರೆಸಿದ್ರು. ಮತ್ತು 2 ಪೊಲೀಸರು ಕೂಡ ಇದ್ದರು ಒಟ್ಟಿಗೆ. ನಾನು ದುಡ್ಡು ಕೊಡುವಾಗ ಅವರು ಕೂಡ ನೋಡಿದ್ದಾರೆ. ಅವರ ಹೆಸರು ನನಗೆ ಗೊತ್ತಿಲ್ಲ, ಮಗನಿಗೆ ಗೊತ್ತುಂಟು. ಆದರೆ ದುಡ್ಡು ಹಿಡ್ಕೊಂಡು ಹೋದರು. ನಾನು ಸಂಜೆವರೆಗೆ ವೆಯ್ಟ್ ಮಾಡಿದೆ. ಚಿನ್ನ ತಂದ್ರ ಎಂಥ ವಿಷಯ ನನಗೆ ಗೊತ್ತಾಗೋದಿಲ್ಲ. ಮತ್ತೆ ವಾಪಸ್ ಬಂದರು 5 ಗಂಟೆಗೆ. ಅಲ್ಲಿಗೆ ಆ ದಿನಕ್ಕೆ ನನ್ನ ಮಗ ಅಲ್ಲಿ ಹೋಗಿ 2-3 ದಿನ ಆಗಿದೆ. ನಾನೇನು ಮಾಡಿದೆ, 5 ಗಂಟೆಗ ಒಳಗೆ ಹೋಗಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ಪೃಥ್ವಿರಾಜ್, ಸಿಎಂ ಪದಕವನ್ನ ಪಡೆದಿರುವಂತ ಒಬ್ಬ ಇನ್ಸ್ಪೆಕ್ಟರ್ ಮೇಲೆ ಈ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಏನ್ ಕ್ರಮ ತಗೊಳ್ಳಲಾಗ್ತಾ ಇದೆ? ಜೊತೆಗೆ ಮೀನಾಕ್ಷಿ ಅವರು ಮಾತನಾಡಿದನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ, ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರೋದು. ಜೊತೆಗೆ ಈ ಆರೋಪದಲ್ಲಿ ಸಿಕ್ಕಾಕೊಂಡಿರುವಂತಹ ಉಳಿದಂತ ಯುವಕರಿದ್ದಾರಲ್ಲ, ಅವರ ತಂದೆ ತಾಯಿ ಅಥವಾ ಅವ್ರುಗಳೇನಾದ್ರೂ ದೂರ್ತಾ ಇದ್ದಾರಾ? ಇವ್ರ ಮೇಲೆ ಏನಾದ್ರೂ ಕಂಪ್ಲೇಂಟ್ ರೈಸ್ ಆಗಿದೆಯಾ ಪೃಥ್ವಿ?
ಚೈತ್ರ, ಪ್ರಮುಖವಾಗಿ ಏನು ಮೀನಾಕ್ಷಿ ಇದ್ದಾರೆ ಓರ್ವ ಆರೋಪಿಯ ತಾಯಿ, ಸದ್ಯಕ್ಕೆ ಇವರು ಈ ಒಂದು ಕಂಪ್ಲೇಂಟ್ ಅನ್ನ ಮಾಡಿರುವಂಥದ್ದು, ಮತ್ತೆ ಉಳಿದ ಆರೋಪಿಗಳ ಬಳಿಯಲ್ಲೂ ಕೂಡ ಹಣವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಇವರೇ ಆರೋಪವನ್ನ ಮಾಡಿರುವಂಥದ್ದು. ಸದ್ಯಕ್ಕೆ ಈ ಬಗ್ಗೆ ಈಗ ಮೇಲಾಧಿಕಾರಿಗಳಿಗೆ ಮೀನಾಕ್ಷಿ ಒಂದು ಲಿಖಿತವಾಗಿ ದೂರನ್ನು ನೀಡಿದ್ದಾರೆ. ಸೊ ಇವರ ಇಂಟರ್ನಲ್ ಎನ್ಕ್ವೈರಿ ಕೂಡ ಆಗ್ತಾ ಇರುವಂಥದ್ದು. ಅಂದರೆ ಏನು ACP ಧನ್ಯಾ ನಾಯಕ್ ಅವರಿಗೆ ಈ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಹೇಳಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಅವರು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಬಾಲಕೃಷ್ಣ ಕೂಡ, ಅಂದರೆ ಏನು ಇನ್ಸ್ಪೆಕ್ಟರ್ ಬಾಲಕೃಷ್ಣ ಇದ್ದಾರೆ, ಅವರು ನಾನು ಯಾವುದೇ ರೀತಿ ಹಣವನ್ನು ತೆಗೆದುಕೊಂಡಿಲ್ಲ, ಸೊ ಯಾವುದೇ ರೀತಿ ಅಂದರೆ ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಅವರು ವಾಪಸ್ ಅವರಿಗೆ ಆ ತನಿಖೆಯ ವಿಚಾರದಲ್ಲಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಇಲ್ಲಿ ಪ್ರಕರಣದ ಆರೋಪ ತುಂಬ ಗಂಭೀರವಾಗಿರುವಂಥದ್ದು. ಅಂದರೆ ಏನು ಕಳ್ಳತನದ ಆರೋಪಿಗಳನ್ನು ಬಚಾವ್ ಮಾಡಲಿಕ್ಕೋಸ್ಕರ 3 ಲಕ್ಷ ಹಣವನ್ನು ನಮಗೆ ಪಡೆದಿದ್ದಾರೆ ಅಂತೇಳಿ ಕೆಲ ದಾಖಲೆಗಳು, ಅಂದರೆ ಏನು ಆ ಮೀನಾಕ್ಷಿ ಇದ್ದಾರೆ, ಆ ಮೀನಾಕ್ಷಿಯ ಮಗಳು ಅವರು ಹೆರಿಗೆಗೆ ಅಂತ ತವರಿಗೆ ಬಂದಿರ್ತಾರೆ. ಸೊ ತವರಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಚಿನ್ನಾಭರಣಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಜ್ಯುವೆಲರಿ ಶಾಪ್ನಲ್ಲಿ ಅಡವಿಟ್ಟು ಆ ಒಂದು ಹಣವನ್ನು ಪೊಲೀಸ್ ಠಾಣೆಯಲ್ಲೇ ಕೊಟ್ಟಿದ್ದೀನಿ ಅಂತ ಹೇಳಿ ಅವರು ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು. ಆ ಒಂದು ಅಡವಿಟ್ಟಂತಹ ರಸೀತಿಗಳನ್ನು ಕೂಡ ಈಗ ತನಿಖಾಧಿಕಾರಿಗಳ ಎದುರು ಅವರು ಹಾಜರುಪಡಿಸಿದ್ದಾರೆ. ಇವರ ಕೊಟ್ಟಿರುವಂಥ ಏನು ಲಿಖಿತ ದೂರಿನ ಜೊತೆಗೂ ಅದನ್ನು ಕೂಡ ಜೋಡಣೆ ಮಾಡಿ ಅದನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗ ಅವರೇ ಸ್ವತಃ ಹೇಳಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಇವ್ರ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಏನು ಉಳ್ಳಾಳ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ನಡೆದಂತಹ ಘಟನೆ, ಅದಾದ ಬಳಿಕ ಈಗ ಏನು ಟ್ರಾನ್ಸ್ಫರ್ ಆಗಿ ಮಂಗಳೂರು ಮಹಿಳಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಅವರಿಗೆ ನಿಯೋಜನೆ ಮಾಡಿರುವಂಥದ್ದು. ಕಳೆದ ವಾರ CM ಪದಕ ಸಿಕ್ಕಿದಂಥ ಸಂದರ್ಭದಲ್ಲಿ ಇವ್ರಿಗೂ ಕೂಡ CM ಮೆಡಲ್ ಅನ್ನು ಕೊಡಲಾಗಿತ್ತು. ಸೊ ಇಲ್ಲಿ ಏನು ಇವರ ಮೇಲೆ ಗಂಭೀರ ಆರೋಪ ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಸೊ ಈ ಮಹಿಳೆಯ ಬೇಡಿಕೆ ಏನಂತ ಹೇಳಿದ್ರೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ನಮ್ಮ ವಿರುದ್ಧ ಪೊಲೀಸ್ ಇಲಾಖೆ, ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಸೊ ಈ ಒಂದು ಷಡ್ಯಂತ್ರದಲ್ಲಿ ಅವ್ರನ್ನ ಸಿಕ್ಕಾಕ್ಸಲಾಗಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ಮಾಹಿತಿಗಳು ಬರ್ತಾ ಇರುವಂಥದ್ದು. ಆದರೆ ಪ್ರಮುಖವಾಗಿ ನಿಷ್ಪಕ್ಷಪಾತವಾದ ತನಿಖೆಯಲ್ಲಿ ನಡೆದರೆ ಯಾರ್ದು ಸತ್ಯ ಯಾರ್ದು ಸುಳ್ಳು ಅನ್ನೋದು ಗೊತ್ತಾಗಲಿದೆ. ಚೈತ್ರ, ರೈಟ್, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.